ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರ ಮುನೆಯೇ ನಮಃ. ನಾವು ಈ ದಿನ ಶ್ರೀ ವಿಷ್ಣು ಸಹಸ್ರನಾಮದ 5ನೆಯ ಭೂತಕೃತ್ ಎಂಬ ತಿರುನಾಮದ ಅರ್ಥವನ್ನು ಒಂದು ವಿಷಯದೊಡನೆ ಅನುಭವಿಸೋಣ. ಕೈಲಾಸದಲ್ಲಿ ಪರಮಶಿವ ಒಂದು ವಿದ್ವತ್ ಸಭೆಯನ್ನು ನಡೆಸ್ತಿರ್ತಾರೆ. ಆ ವಿದ್ವತ್ ಸಭೆಗೆ ಪ್ರೆಸಿಡೆಂಟು ಪರಮಶಿವನೇ. ಹಲವಾರು ಋಷಿಗಳೆಲ್ಲ ಬಂದಿರ್ತಾರೆ. ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಅವರು ಡಿಸ್ಕಸ್ ಮಾಡ್ತಾರೆ, ಸಂದೇಹಗಳನ್ನು ಕೇಳ್ತಾರೆ, ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಈ ರೀತಿ ಆ ಡಿಸ್ಕಷನ್ನು ಎಲ್ರಿಗೂ ಕೆಲವರಿಗೆ ಒಂದು ವಿವಾದ ಬರುತ್ತೆ. ಏನಂದರೆ, ಈ ಪ್ರಪಂಚವನ್ನೆಲ್ಲ ನಾವು ನೋಡ್ತೀವಲ್ಲ, ಇದಕ್ಕೆ ಯಾರು ಕಾರಣ? ಇವಾಗ ಯಾವುದಾದ್ರೂ ಒಂದು ವಸ್ತು ತೊಗೊಂಡ್ರೆ ಅದಕ್ಕೆ 3 ವಿಧವಾದ ಕಾರಣಗಳಿದೆ. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅಂತ ಹೇಳ್ತಾರೆ. ಏನಿಲ್ಲ, ಒಂದು ದೋಸೆ, ನಾವು ಮನೆಯಲ್ಲಿ ದೋಸೆ ಮಾಡ್ತೀವಲ್ಲ, ಅದಕ್ಕೆ ಉಪಾದಾನ ಕಾರಣ ಅಂದರೆ ಅದಕ್ಕೆ ಏನು ರಾ ಮೆಟೀರಿಯಲ್ ಬೇಕು ಅಂತ. ರಾ ಮೆಟೀರಿಯಲ್ ಅಂದರೆ ದೋಸೆ ಹಿಟ್ಟು. ಅದಕ್ಕೆ ನಿಮಿತ್ತ ಕಾರಣ ಮನೆಯಲ್ಲಿರೋ ದೋಸೆ ಮಾಮಿನೋ, ಇಲ್ಲದ್ರೆ ಮನೇಲಿರೋ ಮಾಮಿ ಅಥವಾ ಒಂದು ದೋಸೆ ಮಾಸ್ಟರ್ ಹೋಟೆಲಿಗೆ ಹೋದರೆ, ಹೀಗೆ ಯಾರಾದರೂ ಒಬ್ಬರು ದೋಸೆನ ಹುಯ್ಬೇಕು, ಅದಕ್ಕೆ ನಿಮಿತ್ತ ಕಾರಣ ಅಂತಾರೆ. ಸಹಕಾರಿ ಕಾರಣ ಅಂದರೆ ಅದಕ್ಕೆ ಗ್ಯಾಸ್ ಸ್ಟವ್ ಬೇಕು, ಒಲೆ ಬೇಕು, ರುಬ್ಬೋ ಯಂತ್ರ ಬೇಕಾಗಿರುತ್ತೆ, ಮತ್ತು ಸೌಟ್ ಬೇಕು. ಇದೆಲ್ಲ ಸಹಕಾರಿ ಕಾರಣ. ಒಂದು ದೋಸೆಗೆ 3 ಕಾರಣ ಬೇಕು ಅಂತ ಹೇಳಿದ್ಮೇಲೆ, ಇನ್ನು ಪ್ರಪಂಚವನ್ನೆಲ್ಲ ನೋಡ್ತೀವಲ್ಲ, ಇದಕ್ಕೆ ಎಷ್ಟು ಕಾರಣಗಳಿದೆ, ಇದನ್ನು ಸೃಷ್ಟಿ ಮಾಡೋಕ್ಕೆ ಎಷ್ಟು ಕಾರಣಗಳು ಅಂತ. ಇನ್ನೊಂದು ಉದಾಹರಣೆ ಅಂದರೆ, ಇವಾಗ ಮಣ್ಣಿನ ಕುಡಿಕೆ, ಅದಕ್ಕೆ ಉಪಾದಾನ ಕಾರಣ ಅಂದರೆ ಮಣ್ಣು, ರಾ ಮೆಟೀರಿಯಲ್. ಅದಕ್ಕೆ ಸಹಕಾರಿ ಕಾರಣ ಅಂದರೆ ಅದಕ್ಕೆ ಚಕ್ರ ಬೇಕು, ನೀರು ಬೇಕು. ನಿಮಿತ್ತ ಕಾರಣ, ಅದನ್ನು ಮಾಡೋರು ಯಾರು ಅಂದರೆ ಕುಂಬಾರ. ಸೊ ಒಂದು ಕುಡಿಕೆಗೆ 3 ಕಾರಣ. ಹೀಗೆ ಪ್ರತಿಯೊಂದು ವಸ್ತು ಯಾವ್ದು ತೊಗೊಂಡ್ರೂ ಅದಕ್ಕೆ 3 ಕಾರಣಗಳು ಬೇಕು. ಸರಿ, ಇದಕ್ಕೆ ಪ್ರಪಂಚವೆಲ್ಲ, ಈ ಇಡೀ ವಿಶ್ವ ನೋಡ್ತೀವಲ್ಲ, ಇದಕ್ಕೆ ಯಾರು, ಎಷ್ಟು ಕಾರಣಗಳಿದೆ ಇದನ್ನು ಸೃಷ್ಟಿಸೋಕ್ಕೆ ಅಂತ ಋಷಿಗಳೆಲ್ಲ ಒಂದು ವಿವಾದಕ್ಕೆ ಅದನ್ನು ಡಿಸ್ಕಸ್ ಮಾಡ್ತಿರ್ತಾರೆ. ಪರಮಶಿವನನ್ನು ಕೇಳ್ತಾರೆ. ಪರಮಶಿವ ಯಾವಾಗಲೂ ಶ್ರೀರಾಮ ಅಂತ ಧ್ಯಾನ ಮಾಡ್ತಿರ್ತಾರಲ್ಲ, ಅವರು ಇದಕ್ಕೆ ಹೇಳ್ತಾರೆ, ಋಷಿಗಳೇ, ಇದೆಲ್ಲದಕ್ಕೂ ಪ್ರಪಂಚ ನೋಡ್ತೀವಲ್ಲ, ಅದಕ್ಕೆಲ್ಲ ಒಂದೇ ಕಾರಣ, ಅವನು ಶ್ರೀಮನ್ನಾರಾಯಣ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಪ್ರಪಂಚನ ಸೃಷ್ಟಿಸೋಕ್ಕೆ ಉಪಾದಾನ ಕಾರಣ, ರಾ ಮೆಟೀರಿಯಲು, ಅದು ಭಗವಂತ ತಾನೇ ಮೂಲ ಪ್ರಕೃತಿಯಾಗಿದ್ದು, ಅವನ ದೇಹನೇ ಒಡಲೆ ಮೂಲ ಪ್ರಕೃತಿಯಾಗಿದ್ದು, ಅದನ್ನೇ ಅವನು ರಚಿಸ್ತಾನೆ. ಸರಿ, ಅದಕ್ಕೆ ನಿಮಿತ್ತ ಕಾರಣ, ಅದು ಅವನೇ ಎಲ್ಲ ಕೂತ್ಕೊಂಡು ಪ್ರತಿಯೊಂದನ್ನು ಡಿಸೈನ್ ಮಾಡೋದು. ಎಷ್ಟು ಸ್ವಾರಸ್ಯವಾಗಿದೆ ಅಲ್ಲೋ ಈ ಪ್ರಪಂಚ ನೋಡ್ತೀವಲ್ಲ, ದಾಳಿಂಬೆ ಹಣ್ಣು, ಪೈನ್ಯಾಪಲ್ಲು, ನಮ್ಮ ದೇಹನೇ ತಗೊಳ್ಳಿ, ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾನೆ. ಒಂದು ರೋಬೋ ನಮ್ಮ ಮಾಡೋ ಕೆಲಸ ಮಾಡಬೇಕು ಅಂದರೆ 5 ಕಿಲೋಮೀಟರ್ಸ್ ಉದ್ದ ಇರಬೇಕಂತೆ ರೋಬೋ. ಆ ರೀತಿ ಅಷ್ಟು ಆಶ್ಚರ್ಯವಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ. ಮತ್ತು ಇದಕ್ಕೆ ನಿಮಿತ್ತ ಕಾರಣನೂ ಅವನೇ, ಸಹಕಾರಿ ಕಾರಣನೂ ಅವನೇ, ರಾ ಮೆಟೀರಿಯಲ್ಲು ಅವನೇ, ಏಜೆಂಟು ಅವನೇ, ಫೈನಲ್ ಆಗಿ ಸಹಕಾರಿ ಕಾರಣ. ಈ 3 ಕಾರಣ ಒಬ್ಬನೇ ಶ್ರೀಮನ್ನಾರಾಯಣ ಅಂತ ಪರಮಶಿವ ಹೇಳ್ತಾನೆ. ಇದಕ್ಕೆ ಪರಮಶಿವ ಕೊಡೋ ಎಕ್ಸಾಂಪಲ್ ಅಂದರೆ, ಒಂದು ಸ್ಪೈಡರ್, ಜೇಡ. ಆ ಜೇಡ ಎಷ್ಟು ಚೆನ್ನಾಗಿ ಜೇಡರ ಬಲೆಯನ್ನು ರಚಿಸುತ್ತೆ. ಅದಕ್ಕೆ ಏನು ಉಪಯೋಗಿಸುತ್ತೆ ಅಂದರೆ, ತನ್ನ ಒಡಲಿನಿಂದಲೇ ನೂಲನ್ನು ಅದು ನೇಯುತ್ತೆ. ಸೊ ಅದಕ್ಕೆ ಉಪಾದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣ ಎಲ್ಲ ಜೇಡನೇ. ಜೇಡ ಅಷ್ಟು ಚೆನ್ನಾಗಿ ರಚಿಸುತ್ತಲ್ಲ, ನಾವು ಎಷ್ಟು ಆಶ್ಚರ್ಯ ಪಡ್ತೀವಿ ನೋಡಿ. ಹಾಗೆ ಭಗವಂತ ಈ ಪ್ರಪಂಚ, ಇಡೀ ಪ್ರಪಂಚಕ್ಕೆ ಅವನೇ ಪ್ರತಿಯೊಂದು ಕಾರಣನಾಗಿದ್ದು, 3 ವಿಧವಾದ ಕಾರಣನಾಗಿದ್ದಾನೆ. ಆದ್ದರಿಂದನೇ ಭಗವಂತನಿಗೆ ಭೂತಕೃತ್ ಅನ್ನೋ ಹೆಸರು. ಸೊ ನಾವು ಈ ಭಗವಂತನ 3 ಕಾರಣಗಳನ್ನು ಜ್ಞಾಪಿಸ್ಕೊಂಡು ಅವನಿಗೆಷ್ಟು ನಾವು ಚಿರಋಣಿಯಾಗಿರಬೇಕು, ಎಷ್ಟು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಯಾವುದು ನೋಡಿದ್ರೂ ಅವನೇ, ಭಗವತ್ ಸ್ವರೂಪನೇ. ನಾವು ಪ್ರತಿದಿನ ಭಕ್ತಿಯಿಂದ ಭೂತಕೃತೇ ನಮಃ ಅಂತ ಪಠಿಸಿದರೆ, ನಮಗೂ ನಮ್ಮ ಲೈಫ್ನಲ್ಲಿ, ನಮ್ಮ ಜೀವನದಲ್ಲಿ ನೆಮ್ಮದಿ, ಆನಂದ ಎಲ್ಲ ಸಿಗತ್ತೆ. ಯಾಕೆಂದರೆ ಅವನನ್ನೇ ನಾವು ಎಲ್ಲದರಲ್ಲೂ ನೋಡಬಹುದು. ಮುಂದಿನ ತಿರುನಾಮ, 6ನೇ ತಿರುನಾಮ ಭೂತಭೃತ್. ಅದನ್ನು ಸ್ವಾಮಿ ರಾಮಾನುಜರ ಕಥೆಯೊಂದಿಗೆ ಅನುಭವಿಸೋಣ. ನಾವೆಲ್ಲ ಇವಾಗ ನೋಡ್ತೀವಲ್ಲ, ಫ್ರೀ ಮೀಲ್ಸ್ ಪ್ಲ್ಯಾನ್ ಅಂತ. ಅದೇ ರೀತಿ ರಾಮಾನುಜರು ಯಾವುದೋ ಒಂದು ಪ್ಲ್ಯಾನ್ ಮಾಡಿದ್ರು ಮೀಲ್ಸ್ಗೆ. ಯಾರಿಗೆ ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋನ್ನು ನಾವು 6ನೇ ತಿರುನಾಮದಲ್ಲಿ ಅನುಭವಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ನಮಃ.